ಲೇಡೀಸ್ ಅಂಡ್ ಜೆಂಟಲ್ಮನ್, ಟಾಲಿವುಡ್ನ ಕ್ಯೂಟ್ ಕಪಲ್ ಅಂತಾಲೆ ಕರ್ಸ್ಕೊಳ್ತಾ ಇದ್ದಂತಹ ಸಮಂತಾ ಹಾಗೆ ನಾಗ ಚೈತನ್ಯ ಡಿವೋರ್ಸ್ ಅನ್ನ ಪಡೆದು 4.5 ವರ್ಷ ಕಳೆದಿದೆ. ಆದ್ರೆ ಇಷ್ಟೆಲ್ಲ ಕಳೆದ್ರೂ ಅಂತೆ ಕಂತೆಗಳು ಮುಂದುವರೆದಿದೆ. ಡಿವೋರ್ಸ್ ಬಳಿಕ ಸಮಂತಾ ಕರಿಯರ್ ಡಲ್ ಆಯ್ತು, ಚೈತನ್ಯನೇ ಅವರಿಗೆ ಮೋಸ ಮಾಡಿದ್ರು ಅನ್ನುವಂತಹ ಗಾಸಿಪ್ ಆರಂಭ ಆಗಿದೆ. ಇದ್ರ ಬಗ್ಗೆ ಅಕ್ಕಿನೇನಿ ಫ್ಯಾಮಿಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮತ್ತೆ ಸದ್ದು ಮಾಡಿದ ಸಮಂತಾ ವಿಚಾರ. ನಟ ನಾಗ ಚೈತನ್ಯ ಕಾನೂನು ಸಮರ. 2021ರಲ್ಲಿ ನಾಗ ಚೈತನ್ಯ ಮತ್ತೆ ಸಮಂತಾ ದಾಂಪತ್ಯಕ್ಕೆ ಬ್ರೇಕ್ ಬಿದ್ದು ಈಗಾಗಲೇ 4.5 ವರ್ಷ ಕಳೆದು ಹೋಗಿದೆ. ಇಬ್ರು ತಮ್ಮ ಪಾಡಿಗೆ ತಾವು ಸಿನಿಮಾ ಕರಿಯರ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೂ ಕೂಡ ಇವರಿಬ್ಬರ ಡಿವೋರ್ಸ್ ಸುತ್ತಮುತ್ತಲಿನ ವಿವಾದಗಳ ಬೆಂಕಿ ಮಾತ್ರ ಇನ್ನೂ ಆರಿಲ್ಲ. ಇತ್ತೀಚೆಗೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಆಧಾರರಹಿತ ವದಂತಿಗಳ ಬಿರುಗಾಳಿಯೇ ಎದ್ದಿದೆ. ಸಮಂತಾ ವೃತ್ತಿ ಬದುಕನ್ನ ನಾಗ ಚೈತನ್ಯ ಹಾಳು ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪಗಳ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ತರಹದ ಸುಳ್ಳು ಆರೋಪಗಳಿಂದ ತಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ರೊಚ್ಚಿಗೆದ್ದಿರುವಂತಹ ಯುವ ಸಾಮ್ರಾಟ್ ನಾಗ ಚೈತನ್ಯ ನೇರವಾಗಿ ಕಾನೂನು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ತಮ್ಮ ವಿರುದ್ಧ ಹರಿದಾಡ್ತಾ ಇರುವಂತಹ ಮಾನಹಾನಿಕರ ಕಂಟೆಂಟ್ ಹಾಗೆ ವಿಡಿಯೋಗಳಿಗೆ ಬ್ರೇಕ್ ಹಾಕುವಂತೆ ಕೋರಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯ ದೆಹಲಿ ಹೈಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದು ಇದರ ಬಗ್ಗೆ ಗಮನವನ್ನ ಹರಿಸಿದೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಖಾಸಗಿ ಜೀವನದ ಬಗ್ಗೆ ಮನಬಂದಂತೆ ಆರೋಪ ಮಾಡೋದು ವ್ಯಕ್ತಿಗತ ನಿಂದನೆ ಹಾಗೆ ಮಾನಹಾನಿ ವ್ಯಾಪ್ತಿಗೆ ಬರುತ್ತೆ ಅನ್ನುವಂತಹದನ್ನ ನಾಗ ಚೈತನ್ಯ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೈಯಕ್ತಿಕ ಬದುಕಿನ ಬಗ್ಗೆ ಈ ರೀತಿ ಮನಬಂದಂತೆ ಮಾತನಾಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ತಮ್ಮ ವರ್ಚಸ್ಗೆ ಮಸಿ ಬಳಿತಾ ಇರುವಂತಹ ಕಂಟೆಂಟ್ಗೆ ನಿರ್ಬಂಧ ಏರುವಂತೆ ನಾಗ ಚೈತನ್ಯ ಮನವಿ ಮಾಡಿದ್ದಾರೆ. ನ್ಯಾಯಾಲಯದ ಮುಂದಿನ ನಡೆಯತ್ತ ಎಲ್ಲರ ಕಣ್ಣು ನೆಟ್ಟಿದೆ. ವದಂತಿ ಹಬ್ಬಿಸುವಂತಹ ಯೂಟ್ಯೂಬ್ ಚಾನೆಲ್ಗಳಿಗೆ ಈ ಕೇಸ್ ಎಚ್ಚರಿಕೆಯ ಗಂಟೆ ಕೂಡ ಆಗಿದೆ. ಯಾರದೇ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡೋದಕ್ಕೂ ಮುಂಚಿತವಾಗಿ ಒಮ್ಮೆ ಯೋಚಿಸಿ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸಿನಿ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.